ಭೀಕರ ಅಪಘಾತದಲ್ಲಿ ಪತ್ನಿ ಸಾವನ್ನಪ್ಪಿದ್ದು ಪತಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಬಳಿ ಬೈಕ್ ಹಾಗೂ ಲಾರಿ ನಡುವೆ ನಡೆದಿರುವಂತಹ ಭೀಕರ ಅಪಘಾತ. ಪತ್ನಿ ಸಾವು, ಪತಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅಪಘಾತದಲ್ಲಿ ಮಲ್ಲೇಶ್ವರದ ನಿವಾಸಿ ಗೀತಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 23 ವರ್ಷ ಅಷ್ಟೇ ವಯಸ್ಸಾಗಿತ್ತು ಗೀತಾಗೆ. ಪತ್ನಿಯ ಮೃತದೇಹದ ಎದುರು ಪತಿ ಸುನಿಲ್ ಗೋಳಾಡ್ತಾ ಇದ್ದಾರೆ. ಅವ್ರ ಗೋಳಾಟವನ್ನ ನೋಡಕ್ಕಾಗ್ತಾ ಇಲ್ಲ. 3 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ರು ಗೀತಾ ಮತ್ತೆ ಸುನಿಲ್. ನವದಂಪತಿ ಅರ್ಶನ ಕುಂಕುಮ ಪಡ್ಕೊಳ್ಳೋದಕ್ಕೆ ಪತಿ ಜೊತೆ ಗೀತಾ ಹೋಗಿದ್ರು. ನಾದಿನಿ ಮನೆಗೆ ಹೋಗ್ತಿದ್ದಾಗ ಅಪಘಾತದಲ್ಲಿ ಗೀತಾ ಸಾವನ್ನಪ್ಪಿದ್ದಾರೆ. ಮೊಮ್ಮಗಳ ಸಾವಿನ ಸುದ್ದಿ ಕೇಳಿ ಗೀತಾ ಅವರ ಅಜ್ಜಿಯೂ ಕೂಡ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ನೋಡಿ, ಲಗ್ಗೆರೆ ಬ್ರಿಡ್ಜ್ ಬಳಿ ಮನೆಗೆ ಕುಂಕುಮಕ್ಕೆ ಬಂದು ಪೂಜೆಯ ಮಾಡಿ ಗಂಡನಿಗೆ ಊಟ ಕೊಟ್ಲು. ಊಟ ಮಾಡ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಕುಂಕುಮ ತಗಂದು ಸಂಜೆ ಹೊತ್ತಿಗೆ ಬರ್ತೀನಿ ಅಂತ ಹೋದು ಮಗಳು. ನನ್ನ ಮಗಳು ಒಳಕ್ಕೆ ಬರಲಿಲ್ಲ. ನನ್ನ ಮನೆಗೆ ಕುಂಕುಮಕ್ಕೆ ಬಂದು ಪೂಜೆಯ ಮಾಡಿ ಗಂಡನಿಗೆ ಊಟ ಕೊಟ್ಲು. ಊಟ ಮಾಡ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಕುಂಕುಮ ತಗಂದು ಸಂಜೆ ಹೊತ್ತಿಗೆ. ಸರ್, ಮದುವೆ ಆಗಿ 2 ತಿಂಗಳ ಮೇಲೆ 8 ದಿನ ಆಗಿದೆ. ವಾಸ ಆಗಿದ್ದು ಮಲ್ಲೇಶ್ವರದಲ್ಲಿದ್ದ. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಹೆಂಗಸ್ರವ್ರ ಅಮ್ಮರ ಮನೆಗೆ ಹೋಗಿ ಅಕ್ಕ ಮನೆಗೆ ಹೋಗ್ತಿದ್ವು ಸರ್. 2 ವೀಲರ್ ಸರ್, ನಾವು 2 ವೀಲರ್, ನಾನು ಹೆಂಗಸರು 2 ವೀಲರ್ ಅಲ್ಲಿ ಹೋಗ್ತಿದ್ದೋ. ಇದು ಹೋಗ್ಬೇಕಂದಾಗ ಲಾರಿ ಹಿಂದೆಯಿಂದ ಬಂದು ಟಚ್ ಮಾಡಿದ್ದಾರೆ ಸರ್.